ಈ ಸಂರಕ್ಷಣೆ ಮಾಡಬೇಕು, ನಮ್ಮ ಜ್ಞಾನದ ಸಂರಕ್ಷಣೆ ಅಂದರೆ ಪುಸ್ತಕದಲ್ಲಿ ಬರೆದ್ರು ಹೋಗ್ಬೋದು, ಡಿಜಿಟಲ್ ಬರೆದ್ರೆ ಹಾರ್ಡ್ ಡಿಸ್ಕ್ಗೆ ಹೋಗ್ಬಿಡ್ಬೋದು, ಸರ್ವರ್ಸೇ ಹೋಗ್ಬೋದು. ಸೊ ಏನೆಲ್ಲ ನಮಗೆ ಆ್ಯಸ್ ಎ ಟೆಕ್ನಾಲಜಿಸ್ಟ್ ನಮ್ಮ ಸಮಸ್ಯೆ ಏನು ಸಂರಕ್ಷಣೆ ಮಾಡೋದಕ್ಕೆ ಅನ್ನೋದು? ನಮ್ಮಲ್ಲೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಅಂತಂದರೆ ಡಿಜಿಟೈಸ್ ಮಾಡಿಬಿಟ್ರೆ ನನ್ನ ಕೆಲಸ ಮುಗೀತು ಅಂತ, ರೈಟ್. ಆದರೆ ಆರ್ಕೈವಿಸ್ ನನಗೆ ಪರ್ಸನಲ್ ಪರಿಚಯ ಇದ್ದಾರೆ, ನಿಜವಾದ ಆರ್ಕೈವಿಸ್ ಯಾರನ್ನಾರು ಕೇಳಿ, ಯಾರೂ ಸಹ ಡಿಜಿಟಲ್ ಇದನ್ನು ಆರ್ಕೈವ್ ಅಂತ ಒಪ್ಪೋದಿಲ್ಲ, ಯಾರೂ ಒಪ್ಪಲ್ಲ ಆರ್ಕೈವ್. ಯಾಕೆ ಅಂತಂದರೆ ಇವಾಗ ನೀವು ಒಂದು ಇಮೇಜ್ ತೊಗೊಳ್ಳಿ, ಇವಾಗ ಯಾವುದೋ ಒಂದು ಇಮೇಜ್ ತೊಗೊಳ್ಳಿ, ಅದನ್ನು ನೀವು ಕ್ಲೌಡಲ್ಲಿ ಸ್ಟೋರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅದು ಆ್ಯಕ್ಚುಲಿ ಇವಾಗ ಒಂದು JPEG ಇಮೇಜ್ ಇರ್ಬೋದು, ಟಿಫ್ ಇರ್ಬೋದು, ಎಂಥದ್ದು, ಅದು ಒಂದೇ ಜಾಗದಲ್ಲಿ ಇರಲ್ಲ, ಅದು ಮೆಮೊರಿನಲ್ಲಿ ಒಂದು ಪೋರ್ಷನ್ ಇಮೇಜ್ ಅಲ್ಲೆಲ್ಲೋ ಇರುತ್ತೆ, ಇನ್ನೊಂದು ಎಲ್ಲೆಲ್ಲೋ ಇರುತ್ತೆ. ನೀವು ಇಲ್ಲಿ ಕಂಪ್ಯೂಟ್ರಲ್ಲಿ ಅದನ್ನ ರೀಕಾಲ್ ಮಾಡಿದಾಗ ಅದನ್ನೆಲ್ಲ ತಂದು ಜೋಡಿಸಿ ತೋರಿಸತ್ತೆ ಅಷ್ಟೆ. ಎರಡನೇದು ಬಿಟ್ರಾಟ್ ಅಂತ ಒಂದು ಪ್ರಾಬ್ಲಮ್. ಬಿಟ್ರಾಟ್ ಅಂದರೆ ನೀವು ಯಾವುದೇ ಮೆಮೊರಿ ತೊಗೊಳ್ಳಿ, ಎನಿ ಟೈಪ್ ಆಫ್ ಮೆಮೊರಿ, ಓವರ್ ಟೈಮ್ ಕೆಲವು ಸೊನ್ನೆಗಳು ಒಂದಾಗ್ಬಿಡುತ್ತೆ, ಒಂದು ಸೊನ್ನೆ ಆಗ್ಬಿಡುತ್ತೆ. ಯಾವುದು ಕೋಡ್ ಲೆವೆಲ್ ಅಲ್ಲೇ ಚೇಂಜ್ ಆಗೋಗುತ್ತೆ. ಹೌದು, ಅಂದರೆ ಫಂಡಮೆಂಟಲ್ ಬೈನರಿ ಕೋಡ್ಸ್, ಬೈನರಿದಲ್ಲಿ 1 0 ಆಗ್ಬಿಡುತ್ತೆ, ಅದಕ್ಕೆ ಬಿಟ್ರಾಟ್ ಅಂತ ಹೇಳ್ತಾರೆ. ಸೊ ಅದೊಂದು ಪ್ರಾಬ್ಲಮ್ಮು. ಮೂರನೇ ಪ್ರಾಬ್ಲಮ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂತಂದರೆ ಟೆಕ್ನಾಲಜಿ ಬಂದು 2 ವರ್ಷ 3 ವರ್ಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಇದರಲ್ಲೇನೆ ನಮ್ದು ಇವಾಗ ಫ್ಲಾಪಿ ಡಿಸ್ಕ್ ಇಟ್ಕೊಂಡು ಎಲ್ಲ ಓಡಿಸ್ಕೊಂಡೋಯ್ತು, ಇವಾಗ ಎಲ್ಲ ಓದೋಕ್ಕೂ ಆಗಲ್ಲ, ಮಾಡಲ್ಲ, ಬೇಕು ಅಂದ್ರೂ ಸಿಕ್ಕಲ್ಲ, CDs ಹೋಯ್ತು, DVDs ಹೋಯ್ತು. ಸೊ ಇವಾಗ ಕ್ಲೌಡ್ ಅಂತಾರೆ. ನೀವು 500 ವರ್ಷ ಬಿಟ್ಕೊಂಡು ಬಂದರೆ ಅಲ್ಲ ಮೋಡ ಇರುತ್ತೆ, ಆದರೆ ಈ ಕ್ಲೌಡ್ ಇರುತ್ತೆ ಅಲ್ಲ, ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಏನಾಗುತ್ತೆ ಎಲ್ಲ ಓಡಿಸ್ಕೊಂಡು ಹೋಗ್ಬಿಡುತ್ತೆ. ಅದರಿಂದ ಅದು ಯಾವುದು ಕೂಡ ಒಂಥರ ನೀವು ಯಾವುದೇ ತೊಗೊಂಡ್ರೂ ಶಾಶ್ವತ ಅಲ್ಲ, ಆದರೆ ಅಟ್ಲೀಸ್ಟ್ ಒಂದೇನೋ 1000 ವರ್ಷ 2000 ವರ್ಷ ಉಳ್ಸೋಕ್ಕೆ ಸಾಧ್ಯವಾದರೆ ಅದು ನಾವು ಮಾಡಬೇಕು ಅಂತ ಈ ಟೆಕ್ನಾಲಜಿ